ಫೈನಲ್ ಆಗಿ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಸರ್ಕಲ್ ನೋಡ್ರಿ, ಇದು ಹೊಸಪೇಟೆ ಅಲ್ಲೇದೀನಿ ಕರೆಕ್ಟ್. ಹಿಂಗೆ ಸೀದಾ ಹೋಗ್ಬೇಕು ನಾವು. ಇನ್ನೂ ಅನ್ಲೋಡ್ ಮಾಡೋ ಪಾಯಿಂಟ್ ಇಲ್ಲಿಂದ 100 ಮೀಟ್ರ್ ಅಷ್ಟು ಆಕೈತಿ. ಈಗ ಅದೇ ಇಲ್ಲಿ ಇದು ಒಂದು ಗಾಡಿ ಲೋಡ್ ಆಗೈತಿ. 1 2 ಅಲ್ಲಿ ಇರ್ಪಾಕ್ಷನ್ ಒಂದು 3 ನಮ್ಮದೊಂದು 4. ಇಲ್ಲೇ ಗಣಿ ಸಾಬರ್ ಇದ್ರೆ ಅವರು ಹೋದ್ರೆ. ಒಟ್ಟು ಇವೆಲ್ಲ ನಮ್ಕಿನ್ನ ಮೊದಲು ಪಾಳಿದಿದ್ದು ಗಾಡಿ 3 ಗಾಡಿ ಒಂದು ಹೋಗೈತದೆ. ಈಗ ಅಲ್ಲಿ ಇರ್ಪಾನವ್ರು ತಡ್ಕೊಳಕತ್ತಾರ. ಆಮೇಲೆ ನೆಕ್ಸ್ಟ್ ನಮ್ದು ಹಾಕ್ಬೇಕು. ಇರ್ಪಾಕ್ಷ ಅನ್ನೊಂದು ಆತ ಲೋಡ್. ಬರ್ರಿಪ್ಪ ತಡ್ಬರಾಕಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತಾರೀಕು 29. ಅದಕ್ಕೆ ಈಗ ಟೈಮ್ 9:30 ಆಯ್ತು. ನಮ್ದು 4ನೇ ಪಾಳೆ ಐತಿ. ಮೊನ್ನೆ ಶನಿವಾರ ಅಂಕೋಲ ಖಾಲಿ ಮಾಡಿ ಬಂದು ಪಾಳೆ ಹಚ್ಚಿ ನಾನು. ನಮ್ದು 4ನೇ ಪಾಳೆ ಐತಿ ಇವತ್ತು. ಈಗ ಅದಕ್ಕೆ ಮನೆ ಕಡೆ ಇದ್ದೀನಿ ರೆಡಿಯಾಗಿ ಸೀದಾ ಈಗ ಕಂಪ್ನಿ ಕಡೆ ಹೊಂಟನೀಗ. ಬರ್ರಿ ಈಗ ಕಂಪ್ನಿ ಕಡೆ ಹೋಗೋಣ. ಮಳೆ ಮಾತ್ರ ಸಿಕ್ಕಾಪಟ್ಟಿ ಐತಿ. ಯಾಕಂದ್ರೆ ಮೊನ್ನೆಯಿಂದ ಹತ್ತಿದ್ದು ಶುಕ್ರವಾರಿಂದ ಒಳ್ಳೆ ಇನ್ನೂ ಮಟನೂ ಬಿಟ್ಟಿಲ್ಲ. ಹಂಗೆ ಡೈಲಿ ರಾತ್ರಿ ಪೂರ ಹಂಗೆ ಬರಾಕತ್ತಬಿಟ್ಟೈತಿ. ಈಗ ಫೈನಲ್ ಆಗಿ ನಮ್ಮದು ಪಾಳೆ ಇತ್ತಲ್ಲ, ಅದಕ್ಕೆ ಈಗ ಲೋಡಿಂಗ್ ಬಂದೈತಿ. ಲೋಡಿಂಗ್ ಹಚ್ಚೀನಿ. ನಮ್ಕಿನ್ನ ಮೊದಲು 4 ಗಾಡಿ ಇದ್ವು, ಅವೆಲ್ಲ ಲೋಡ್ ಆಗ್ಯಾವ. ಈಗ ನಮ್ದು ಮತ್ತು ನಮ್ಮ ಹಿಂದ್ಯಾರು ಇಬ್ಬರು ಹಚ್ಚೋ ಗಾಡಿ ನೋಡ್ರಿ. ಅಲ್ಲಿ ಗಾಡಿ ಲೋಡಿಂಗ್ ಮಾಡಾಕತ್ತಾರ. ಈಗ ಒಟ್ಟು 2 ಗಾಡಿ ಒಂದೇ ಕಡೆ ಅಂತ ಹೇಳ್ಯಾರ. ಅದಕ್ಕೆ ಬಡ ಹಚ್ಚಿ ಈ ಗಾಡಿ ಲೋಡ್ ಮಾಡ್ಸೋಣ. ಈಗ ಅವ್ರ ಕೈಲಿ ಬರೀ ಚೇರ್ ಅದಾವ ಅಂತ ಹೇಳ್ಯಾರ. ಈಗ ಅದಕ್ಕೆ ಫೈನಲ್ ಆಗಿ ಪೂರ ಗಾಡಿ ಲೋಡತ್ ನಮ್ದು ಎಲ್ಲ ಪೂರ ಬರೀ ಚೇರ್ ಹಾಕ್ಯಾರ. ಇವತ್ತೆ ಮೊನ್ನೆ ಗಾದಿ ಹಾಕಿದ್ರೆ, ಆದರೆ ಇವತ್ತು ಚೇರ್ ಹಾಕ್ಯಾರ. ಇನ್ನೊಂದು ಗಾಡಿ ನಮ್ಮ ಕೂಡ ಬರ್ತೈತೆ. ಅದು 2 ಗಾಡಿ ಒಂದೇ ಕಡೆ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಅದು ಗಾಡಿ ಲೋಡ್ ಮಾಡತ್ತೀವಿ. ಅದು ಒಂದು ನಮ್ಮ ಕಡೆನ ಅಂತಂತೇಳಿ 2 ಸೇಮ್ ಒಂದೇ ಕಡೆ ಅಂತಂತ ಹೇಳ್ಯಾರ. ಆದರೆ ಎಲ್ಲಿ ಅಂತಂತ ಹೇಳಿಲ್ಲ. ಸುಮ್ಮ ಗಾಡಿ ಹಚ್ಚಿರಿ ನೀವು ಅಂತಂದ್ರೆ ಅದಕ್ಕೆ ಗಾಡಿ ಹಚ್ಚೀವಿ. ಅದು ಗಾಡಿ ಲೋಡ್ ಹಾಕತ್ತೀವಿ. ನಮ್ದ್ರಾಗ ಚೇರ್ ಅದಾವೆ, ಆದ್ರೂ ನಾವು ತಾಡ್ಪಾಲ್ ಹಾಕ್ಬೇಕು. ಅವ್ರದ್ರಾಗ ಚೇರ್ ಬಾಕ್ಸ್ ಎಲ್ಲ ಅದಾವೆ, ಅವರು ತಾಡ್ಪಾಲ್ ಹಾಕ್ಬೇಕು ಪಾಪ. ಅದಕ್ಕೆ ನಾವು ಈ ಗಾಡಿ ತೊಗೊಂಡು ಸೈಡ್ ಕಡೆ ಇದು ಕಂಪ್ನಿ ಗಾಡಿ ಬಂದೈತಲ್ಲ, ಇದನ್ನು ಹಚ್ತಾರೆ ಈಗ ಅವರಲ್ಲಿ. ಇಲ್ಲಿ ಇದು ಒಂದು ಗಾಡಿ ಲೋಡ್ ಆಗೈತಿ. 1 2 ಅಲ್ಲಿ ಇರ್ಪಾಕ್ಷನ್ ಒಂದು 3 ನಮ್ಮದೊಂದು 4. ಇಲ್ಲೇ ಗಣಿ ಸಾಬರ್ ಇದ್ರೆ ಅವರು ಹೋದ್ರೆ. ಒಟ್ಟು ಇವೆಲ್ಲ ನಮ್ಕಿನ್ನ ಮೊದಲು ಪಾಳಿದಿದ್ದು ಗಾಡಿ 3 ಗಾಡಿ ಒಂದು ಹೋಗೈತದೆ. ಈಗ ಅಲ್ಲಿ ಇರ್ಪಾನವ್ರು ತಡ್ಪಾಲ್ ಹಾಕತ್ತಾರ. ಆಮೇಲೆ ನೆಕ್ಸ್ಟ್ ನಮ್ದು ಹಾಕ್ಬೇಕು. ಇರ್ಪಾಕ್ಷ ಅನ್ನೊಂದು ಆತ ಲೋಡ್. ಬರ್ರಿಪ್ಪ ತಡ್ಬರಾಕಕ್ಕೆ. ಈಗ ಆನಂದ್ ಅನ್ನೋರು ಲೋಡಿಂಗ್ ಹಚ್ಚಿದ್ರೆ. ಇವ್ರದ್ದು ಎಲ್ಲಿಪ್ಪ ಅಂದ್ರೆ ಗೋಕಾಕ ಪ್ಲಸ್ ಮನವಳ್ಳಿ ಅಂತ. ಇರ್ಪಾನ್ ಅನ್ನೋರ ಗಾಡಿಗೆ ಅಲ್ಲಿ ಅವ್ರು ತಡ್ಪಲಾಕತ್ತಾರ. ನಾವಿಲ್ಲೇ ಇರ್ಪಾಕ್ಷ ಅನ್ನೋ ಗಾಡಿ ಲೋಡ್ ಆಗುತ್ತೆ. ನಮ್ದ್ರಾಗ ತೊಯ್ದ್ರೆ ನಡೀತಾವೆ, ಎಲ್ಲ ಪ್ಲಾಸ್ಟಿಕ್ ಚೇರ್ ಅದಾವೆ. ಅದಕ್ಕೆ ಈಗ ಈ ಗಾಡಿಗೆ ಹಾಕತ್ತೀವಿ. ಹಾಗಾಗಿ ನಮ್ಮ ಗಾಡಿಗೆ ಹಗ್ಗ ತಡ್ಪಲ್ ಹಾಕಿದ್ವಿ. ಒಳ್ಳೆ ಎಲ್ಲ ಗಾಡಿಗೆ ಹಾಕಿದ್ವಿ. ಈಗ ಲಾಸ್ಟ್ನಾಗ ಲೋಡ್ ಆಗಿದ್ದ ಆನಂದ್ ಅನ್ನೋರ್ದು ಇದೊಂದು ಹಗ್ಗ ತಡ್ಪಲ್ ಹಾಕತ್ತಾರೆ ಈಗ ಅವ್ರು. ನಮ್ಮದು ಬಿಲ್ಲದು ಎಲ್ಲ ಬಂದೈತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 30ನೇ ತಾರೀಕು. ನಿನ್ನೆನ ನಮ್ಮ 2 ಗಾಡಿ ಕೊಪ್ಪಳಕ್ಕಾಗ್ಯಾವ. ಉಳ್ಕಿದ ಗಾಡಿ ಮತ್ತು ಬೇರೆ ಬೇರೆ ಕಡೆ ಆಗ್ಯಾವ. ಅವ್ರು ನಮ್ಮ ಕೂಡ ಬರೋರು ನಿನ್ನೆ ಹೋಗ್ಯಾರ. ಅದಕ್ಕೆ ನಾನು ಈಗ ಹೊಂಟೀನಿ. ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ 2:40 ಆಗೈತಿ. ನಾ ಈಗ ಮನೆ ಕಡೆಯಿಂದ ಬಿಡಾಕತ್ತೀನಿ. ಮನೆ ಕಡೆಯಿಂದ ಬಿಟ್ಟಮ್ಮ ಸೀದಾ ಈಗ ಟೋಲಿಗೆ ರೀಚ್ ಆಗ. ಇದು ಯಾವ ಟೋಲ್ ಅಂದ್ರೆ ನೆಲುಡಿ ಟೋಲ್ ಇದೆ. ಒಂದು ಟೋಲ್ ಕಟ್ ಮಾಡ್ಕೊಂಡು ಹೋಗೋದಕ್ಕೀಗ ಟೈಮ್ ಎಷ್ಟಾಗೈತೆ ಅಂದ್ರೆ 3 ಗಂಟೆ 10 ನಿಮಿಷ ಆಗೈತೆ ನೋಡ್ರಿ. ಈಗ ಕರೆಕ್ಟ್ ಟೋಲಿಗೆ ಬಂದೀನಿ ನಾನು. ಟೋಲ್ ಅಂತೂ ಕಟ್ಟಾತ ನೋಡ್ರಿ. ಇಲ್ಲಿ ಎಷ್ಟು ಗಾಡಿ ಯಾರು ಮುಕ್ಕೊಂತಾರ. ಜಗ್ಗಿ ಅಂದ್ರೆ ಜಗ್ಗಿ ಗಾಡಿ ಯಾರು ಮುಕ್ಕೊಂತಾರ ಇಲ್ಲಿ ಎಲ್ಲ ಹುಡುಗರು. ನಮ್ದು ಇನ್ನೊಂದು ಗಾಡಿ ಮುಂದೆ ಐತಿ. ಅವ್ರು ಎಲ್ಲದಾರು ಏನು ಗೊತ್ತಿಲ್ಲ. ಆದರೆ ಅವ್ರಿಗೆ ರಾತ್ರಿ ಫೋನ್ ಹಚ್ತೇನೆ ಅಂದ್ರೆ ಬೇಡ, ಬೆಳಿಗ್ಗೆ 6 ಗಂಟೆಗೆ ಫೋನ್ ಹಚ್ಚಿರಿ ಅಂತಂದ್ರೆ ಆಯ್ತು ತೋರಿ ಅಂತೇಳಿ ಹೊಂಟೀವಿ ನಾವೀಗ. ನಮ್ಗೆ ಇನ್ನೂ ಇಲ್ಲಿಂದ ಎಷ್ಟು ಅಂದ್ರೆ ಇನ್ನೂ ಒಂದು 100 ಕಿಲೋಮೀಟ್ರ್ ಲೆಕ್ಕ. 120-130 ಕಿಲೋಮೀಟ್ರ್ ಐತಿ ಹೊಸಪೇಟೆ. ಅಲ್ಲಿಂದ ಬಿಟ್ಟವ ನಾನ್ ಈಗ ಕೊಪ್ಪಳ ಮಠ ಬಂದೀನಿ. ಇಲ್ಲೇ ಲೆಫ್ಟ್ ಹೋದ್ರೆ ಕೊಪ್ಪಳ 6 ಕಿಲೋಮೀಟ್ರ್. ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಐತಿ ಹೊಸಪೇಟೆ. ಬರೀಗ ಹೋಗೋಣ. ಟೈಮ್ ಈಗ ಎಷ್ಟಾಗೈತೆ ಅಂದ್ರೆ 4:55 ಆಗುತ್ತೆ. ಹುಬ್ಳಿಯಿಂದ ನಾನ್ ಸ್ಟಾಪ್ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ಕರೆಕ್ಟ್ ಹೊಸಪೇಟೆ ಟೋಲಿಗೆ ಬಂದೆ. ಈಗ ಇಲ್ಲೇ ನೋಡೋಣ ಎಲ್ಲಾರ ಒಂದು ಚಾದ ಅಂಗಡಿ ಇದ್ರೆ ಸೈಡ್ ಹಾಕಿ ಚಾ ಕುಡ್ದು ಹೋದ್ರಾತ. ಇಲ್ಲಿಂದ ಭಾಳ ದೂರ ಇಲ್ಲ, ನಮ್ದು ಒಂದು 10 ಕಿಲೋಮೀಟ್ರ್ ಆಕೈತಿ ಅಷ್ಟೇ. ಗೇಟ್ ಓಪನ್ ಆತೀಗ.
ಹೊಸಪೇಟಿದ ರೋಡ್ ಮಾಡತ್ತಾರ ಇದೆ ಟೋಲ್ ದಾಟಿ ಮ್ಯಾಗ. ಇಲ್ಲೇ ಸರ್ವಿಸ್ ರೋಡಿಗೆ ಬಿಟ್ಟಾರೀಗ. ಆದ್ರೆ ಇದು ಸರ್ವಿಸ್ ರೋಡ್ ಭಾಳ ಕೆಟ್ಟೈತಿ ಈಗ. ಯಾಕಂದ್ರೆ ಮೊದ್ಲು ಅಲ್ಲಿ ಬಿಟ್ಟಿದ್ರೆ, ಆದ್ರೆ ಈ ಸಲ ಪೂರ ಸರ್ವಿಸ್ ರೋಡ್ನಾಗ ಬಿಟ್ಟಾರ. ಇದು ಭಾಳ ಕೆಟ್ಟೈತಿ. ಮತ್ತೆ ಅಲ್ಲಿ ಹೋಗಿ ಮತ್ತೆ ಅದ ರೋಡಿಗೆ ಕೂಡ್ಬೇಕು. ಇಲ್ಲೇ ಟ್ರಾಫಿಕ್ ಭಾಳ ಆಕೈತಿ ಹೊಳ್ಳಿ ಬರೋಬೇಕಾರೆ. ಫೈನಲ್ ಆಗಿ ಈಗ ಹೊಸಪೇಟೆ ಎಂಟ್ರಿ ಆದೆ. ನಾನು ಮೇನ್ ಬಾಜು ಕಾಣತ್ ನೋಡ್ರಿ ಬ್ರಿಡ್ಜ್, ಅದು ಬೈಪಾಸ್ ಬಿಟ್ಟು ಕೆಳಗಿಳ್ದನೀಗ. ಇಲ್ಲೇ ಲೆಫ್ಟ್ ಹೊಡೆದ ಸೀದಾ ಸಿಟಿ ಒಳಗೆ ಹೋಗ್ಬೇಕೀಗ. ಇಲ್ಲಿಂದ ಭಾಳ ದೂರ ಇಲ್ಲ ನಮ್ದು ಅನ್ಲೋಡಿಂಗ್ ಪಾಯಿಂಟ್. ಒಂದು 2-3 ಕಿಲೋಮೀಟ್ರ್ ಐತಿ. ಇಲ್ಲಿ ನೋಡ್ರಿ ಹೊಸಪೇಟೆಗೆ ಸ್ವಾಗತ. ಫೈನಲ್ ಆಗಿ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಸರ್ಕಲ್ ನೋಡ್ರಿ, ಇದು ಹೊಸಪೇಟೆ ಅಲ್ಲೇದೀನಿ ಕರೆಕ್ಟ್. ಹಿಂಗೆ ಸೀದಾ ಹೋಗ್ಬೇಕು ನಾವು. ಇನ್ನೂ ಅನ್ಲೋಡ್ ಮಾಡೋ ಪಾಯಿಂಟ್ ಇಲ್ಲಿಂದ 100 ಮೀಟ್ರ್ ಅಷ್ಟು ಆಕೈತಿ ಈಗ. ಅದು ಫೈನಲ್ ಆಗಿ ಟೈಮ್ ಕರೆಕ್ಟ್ ಈಗ 6 ಗಂಟೆ ಆಯ್ತು. ಎಲ್ಲಿದ್ದೀನಪ್ಪ ಅಂದ್ರೆ ಹೊಸಪೇಟೆ ರೀತಿಯಾಗೀನಿ. ಅನ್ಲೋಡ್ ಮಾಡೋ ಪಾಯಿಂಟಿಗೆ ಬಂದೀನಿ. ಯಾವ್ದಪ್ಪ ಅಂದ್ರೆ ಅನ್ಲೋಡ್ ಮಾಡೋ ಪಾಯಿಂಟ್ ಅಂದ್ರೆ ವೆಂಕಟೇಶ್ವರ ಟ್ರೇಡರ್ಸ್ ಅಂತ ಒಂದು ಅಂಗಡಿ ಐತಿ ಇಲ್ಲಿ. ಅಲ್ಲೇ ಬಂದೀನಿ ಈಗ. ಗಾಡಿನೂ ಇಲ್ಲೇ ಹಚ್ಚೀನಿ. ಇದು ದೊಡ್ಡ ಕಾಂಪ್ಲೆಕ್ಸ್ನಾಗ ಗಾಡಿ ಅನ್ಲೋಡ್ ಆಗತ್ತೆ ನಮ್ದೀಗ. ಗಾಡಿ ಇಲ್ಲಿ ಐತಿ. ಇನ್ನೂ ಇರ್ಪನ್ ಅನ್ನೋರು ಬಂದಿಲ್ಲ ಅಂತವ್ರೆ. ಅವ್ರು ಅಲ್ಲೇ ಕೊಪ್ಪಳ ಕಡೆ ಅದಾರಂತೆ. ನಮಗೆ ಹೇಳಿದ್ರೆ ನಾವು ರೇಬಸ್ಕೊಂಡು ಬರ್ತಿದ್ವಿ. ಅವರು ಬೆಳಗ್ಗೆ 6 ಗಂಟೆಗೆ ನಮಗೆ ಫೋನ್ ಮಾಡಂತಂದ್ರೆ ಆಯ್ತು ನಾನು ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡ್ತೀನಿ ಅಂತಂದೆ. ಅವ್ರು ಫೋನ್ ಹಚ್ಚಿದ್ರೆ ಇನ್ನೂ ಅಲ್ಲೇ ಅದಾರಂತೆ. ಪಾಲ್ಟಿಗೆ ಫೋನ್ ಹಚ್ಚಿದ್ದೆ. ಅವ್ರು ಬರ್ತೀನಿ ಕರ್ರಿ ಸರ್ ಒಂದು 5 ನಿಮಿಷ ಅಂತಂದ್ರೆ ಆಯ್ತು ರೀ ಬರೋಣ ಅಂತ ಹೇಳಿ ನಾವು ಬಂದು ಕರೆಕ್ಟ್ 6 ಗಂಟೆಗೆ ಅವ್ರ ಅಂಗಡಿ ಕಡೆ ನಿಂತಿದ್ವಿ. ಆದ್ರೆ ಅವ್ರ ಅಂಗಡಿ ಕಡೆ ಅಲ್ರಿ, ಅಲ್ಲೊಂದು ನಮ್ಮ ಗಾಡಿ ಐತಿ. ಆ ಗಾಡಿ ಕ್ರಾಸಿಂಗ್ ಮಾಡ್ಬೇಕು. ಗಾಡಿ ಡ್ರೈವರ್ ಫೋನ್ ಎತ್ತಾತಿಲ್ಲ. ನೀವಲ್ಲಿ ಗಾಡಿ ತೊಗೊಂಬಂದ್ಬಿಡ್ರಿ ಖಾಲಿ ಮಾಡಿ ಅಂತಂದ್ರೆ ಆಯ್ತು ತಗೋರಿ. ಮತ್ತು ಬೆಳಗ್ಗೆ 6 ಖಾಲಿ ಮಾಡಕತ್ತಾರೆ ಇವ್ರು. ಆಯ್ತು ತಗೋರಿ ಅಂತೇಳಿ ಹೊಂಟನೀಗ ಅವ್ರ ಕಡೆ. ಮುಂದೆ ಹೊಂಟಾರಲ್ರಿ ಬೈಕ್ ತೊಗೊಂಡವ್ರೆ. ನೋಡ್ರಿ ಗಾಡಿ ಅನ್ಲೋಡ್ ಮಾಡಕ್ಕೆ ಅಂತ ದೊಡ್ಡ ಬಿಲ್ಡಿಂಗ್ ಒಳಗೆ ಕರ್ಕೊಂಡು ಹೊಂಟಾರ. ಇದೇನದ ದ್ವಾರಕ ದೊಡ್ಡ ಬಿಲ್ಡಿಂಗ್ ಇದೆ. ಯಾರ್ದ ಎಲೆಕ್ಷನ್ ಪಾರ್ಟಿದು ಐತಿದೆ ಮಣಿಪುರ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಐತಿ ನೋಡ್ರಿ ನಂದ ಗೋಕುಲ ಹೆರಿಟೇಜ್. ಇಲ್ಲೇ ಹೋಗಿ ಖಾಲಿ ಮಾಡ್ಬೇಕು. ಅಲ್ಲಿಂದ ಕರ್ಕೊಂಬಂದ್ ಕೂಡಲೇ ಹಗ್ಗ ತಡ್ಕೊಳ್ಳೋದು ಎಲ್ಲ ಹುಚ್ಚಿದೆ ಗಾಡಿದೆ. ಆದ್ರೆ ಅವರು ಬೇರೆ ಗಾಡಿ ಕ್ರಾಸಿಂಗ್ ಮಾಡಾಕತ್ತಾರೆ ಈಗ. ನೋಡ್ರಿ ಅಲ್ಲಿ ಕ್ಯಾಂಟ್ರ್ ಐತೆ ಅವ್ರದ್ದು. ಆ ಕ್ಯಾಂಟ್ರ್ ಗಾಡಿಗೆ ಕ್ರಾಸಿಂಗ್ ಮಾಡ್ತಾರೆ. ಇರ್ಪಾನ್ ಅನ್ನೋರಿಗೆ ಅವ್ರಿಗೆ ಫೋನ್ ಹಚ್ಚಿದ್ದೆ. ಅವ್ರಿಗೆ ಲೊಕೇಶನ್ ಹಾಕಿನಿ. ಅವರು ಇಲ್ಲೇ ಬರಾಕತ್ತಾರಿಗೆ. ಇಲ್ಲಿ ನಮ್ಮ ಗಾಡಿಯಾಗಿನ ಮಟ್ರಿಯಲ್ ಎಲ್ಲ ಈ ಕ್ಯಾಂಟ್ರ್ ಕ್ಯಾನ್ಸಲ್ ಇದು ಮಾಡ್ಬೇಕು, ಕ್ರಾಸಿಂಗ್ ಮಾಡ್ಬೇಕು. ಇನ್ನೂ ಇರ್ಪಾನ್ ಅನ್ನೋರು ಬರ್ತಾರೆ. ಅವರು ಬಂದು ಅವರು ಕ್ರಾಸಿಂಗ್ ಇದಕ್ಕೆ ಮಾಡ್ಬೇಕು ಈಗ. ಟೈಮಿಗೆ ಕರೆಕ್ಟ್ 6:50 ಆಯ್ತು. 6 ಗಂಟೆಗೆ ಬಂದೀನಿ ನಾನು. ಮತ್ತೆ ಇಲ್ಲಿ ಬಂದು ಅರ್ಧ ತಾಸು ವೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಗಾಡಿ ಡ್ರೈವರ್, ಆ ದೊಡ್ಡ ಗಾಡಿ ಡ್ರೈವರ್ ಇದ್ದಿದ್ದಿಲ್ಲ, ಅವರು ಮನೆಗೆ ಹೋಗಿದ್ರಂತೆ. ಅದಕ್ಕೆ ಈಗ ಬಂದ್ರು ಅವರು. ಈಗ ಬಡ ಗಾಡಿ ಕ್ರಾಸಿಂಗ್ ಮಾಡೋದು ನಮ್ಮ ಗಾಡಿ. ಹಾಗೆ ನಮ್ಮ ಗಾಡಿ ಅವ್ರು ಅನ್ಲೋಡ್ ಮಾಡಕತ್ರಿ. ನಾವಿಲ್ಲಿ ಇರ್ಪಾನ್ ಅನ್ನೋರು ಕರೆಯಕ್ಕೆ ಬಂದೇವಿ ಈಗ. ಯಾಕಂದ್ರೆ ಅವರು ಬಂದ್ರೆ ಈಗ ಇಲ್ಲಿ ಅವ್ರಿಗೆ ಗೊತ್ತಾಗತ್ತಿಲ್ಲ. ಅದ್ರ ಸಂಬಂಧ ಇಲ್ಲೇ ರೋಡಿಗೆ ಬಂದೈತೇನೆ ಈಗ. ಇದು ಮೇನ್ ರೋಡ್. ಅಲ್ಲಿಂದ ಬರ್ತಾರೆ ಈಗ ಅವರು ಇರ್ಪಾನ್ ಅನ್ನೋರು. ನಮ್ಮ ಗಾಡಿ ಇಲ್ಲಿ ಕ್ರಾಸಿಂಗ್ ಮಾಡತ್ತಾರ ನೋಡ್ರಿ. ಇಲ್ಲಿ ಈ ಕ್ಯಾಂಟ್ರ್ ಐತಲ್ಲ, ಈ ಕ್ಯಾಂಟ್ರಿಗೆ ಕ್ರಾಸಿಂಗ್ ಮಾಡಕತ್ತಾರೆ ಇಲ್ಲಿ ಒಳಗೆ. ಅವ್ರು ಬರೋ ಮಟ ನಿಂದ್ರು ಈಗಿಲ್ಲೇ ಬಿನ್ನೆತ್ತಿ ಮ್ಯಾಗ ಕರ್ಕೊಂಡು ಹೋದ್ರು ಆತವ್ರಿಗೆ. ಫೈನಲ್ ಆಗಿ ಈಗ ಇರ್ಪಾನ್ ಅನ್ನೋರು ಬಂದರು ಇಲ್ಲಿ. ಆದರೆ ಇವರು 2 ಕಡೆ ಖಾಲಿ ಹಾಕಿದ್ದು ಗಾಡಿ ಇವ್ರಿಗೆ. ಯಾಕಂದ್ರೆ ಇಲ್ಲೇ ಈ ಕ್ಯಾಂಟ್ರ್ ಡ್ರೈವರ್ ಇಲ್ಲ. ಈ ಡ್ರೈವರ್ ಬರ್ಬೇಕಂದ್ರೆ 10 ಗಂಟೆ ಆಗತ್ತಂತ. ಅದ್ರ ಸಂಬಂಧ ನಾವು ಇಲ್ಲಿ ಬಂದೀವಿ. ಅವರು ಬಂದ್ರೆ ಈಗ ಇರ್ಪಾನ್ ಅನ್ನೋರು. ಅವ್ರದ್ದು ಬಾಕ್ಸ್ ಐಟಮ್ ಎಲ್ಲ ಶೋರೂಮ್ಗೆ 44 ಪೀಸ್. ಉಳ್ಕಿ ಚೀರೆಲ್ಲ ಇಲ್ಲೇ ಖಾಲಿ ಆಕೈತಿ ಈಗ. ಬರಲಿ ನೋಡೋಣ ನಮ್ಮ ಗಾಡಿ ಚಾಲೂ ಮಾಡ್ಯಾರ ಏನು ಖಾಲಿ ಮಾಡಕ್ಕವ್ರು ಅಂಥೇಳಿ. ಫೈನಲ್ ಆಗಿ ನಮ್ಮ ಗಾಡಿಗೆ ಅನ್ಲೋಡ್ ಮಾಡೋಕ್ಕೆ ಚಾಲೂ ಮಾಡ್ಯಾರ ಅವ್ರು. ಇಲ್ಲಿ ಬಂದು ಇರ್ಪಾನ್ ಅನ್ನೋರು ಅವರು. ಅವ್ರದ್ದು ರಿಲೇಷನ್ ಗಾಡಿ ಅಂತಿದೆ. ಖಾಲಿ ಮಾಡಕತ್ತಾರ ಈಗ ಅರ್ಧ ಮಾಡಿ ಅವರು. ಫೈನಲ್ ಆಗಿ ನಮ್ಮ ಗಾಡಿ ಪೂರ ಖಾಲಿ ಆಗುತ್ತೆ. ಅದಕ್ಕೆ ಈಗ ಗಾಡಿ ಒಳಸಾತೀನಿ. ಇಲ್ಲಿ ಗಾಡಿ ಒಳಸಿ ಸೀದಾ ಆ ಕಡೆ ಹೋಗೋಣ ಈಗ ಸೈಡ್. ಇರ್ಪಾನ್ ಅನ್ನೋರು ಗಾಡಿ ಹಚ್ತಾರೆ ಈಗ ನೆಕ್ಸ್ಟ್. ಅವ್ರ ಗಾಡಿ ಹಚ್ಚಿ ಅವು ಬಾಕ್ಸ್ ಐಟಮ್ ಎಲ್ಲ ಅದಾವೆ. ಅವನ್ನ ಸೈಡ್ ಇಳಿಸ್ತಾರೆ. ಇಳಿಸಿ ಅನ್ನಕ್ಕೆ ಹಚ್ಬೇಕು ಈಗ ಅವ್ರು. ಮತ್ತು ಅವ್ರ ಗಾಡಿ ಶೋರೂಮ್ಗೆ ಹೋಗ್ಬೇಕು. ಯಾಕಂದ್ರೆ ಈ ಕ್ಯಾಂಟ್ರ್ ಗಾಡಿ ಖಾಲಿ ಮಾಡಿದ್ವಲ್ಲ, ಈ ಗಾಡಿ ಡ್ರೈವರ್ ಇಲ್ಲ. ಅದ್ರ ಸಂಬಂಧ ಅಲ್ಲೇ ನಮ್ಮ ಗಾಡಿಯಾಗಿನ ಮಟ್ರಿಯಲ್ ಎಲ್ಲ ಪೂರ ಕ್ಯಾಂಟ್ರಿಗೆ ಕ್ರಾಸಿಂಗ್ ಮಾಡಿದ್ವಿ ಈಗ ಇಷ್ಟು ತನ. ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅವ್ರಿಗೆ ಕ್ರಾಸಿಂಗ್ ಮಾಡಿ. ಇರ್ಪಾನ್ ಅನ್ನೋದು ಗಾಡಿ ಇಲ್ಲ ಐತಲ್ಲ ಇಂಟ್ರಾ, ಅದು ಮುಂದಿದ್ದು ಚೇರ್ ಎಲ್ಲ ಇದೇ ಗಾಡಿಗೆ ಹೋಗ್ಬೇಕು ಅವು. ಅದಕ್ಕೆ ಈಗ ನೋಡೋಣ ಜಾಗ ಆಕೈತಿ ನಿಲ್ಲೋ ಇದ್ರಾಗ ಡೌಟ್ ಐತೆ ನಮಗೆ. ಬರೀ ಅವ್ರ ಗಾಡಿನೂ ಹಚ್ಚಿಸಿ ಬಡ ಅದು ಖಾಲಿ ಮಾಡೋಣ. ಪೂರ ನಮ್ಮ ಗಾಡಿ ಹಗ್ಗ ತಳಪಲ್ಲ ಎಲ್ಲ ಗಾಡಿ ಒಳಗೆ ಹಾಕ್ಕೊಂಡು ಈಗ ಇರ್ಪಾನ್ ಅನ್ನೋರು ಗಾಡಿ ಕಡೆ ಹೋಗೋಣ. ಅವ್ರ ಗಾಡಿನೂ ಅನ್ಲೋಡ್ ಮಾಡಕತ್ತಾರೆ ಈಗ. ರೋಡ್ನಾಗ ಇಳಿಸ್ತಾರೆ ಬಾಕ್ಸ್. ಇಳಿಸಿ ಅವು ಚೇರ್ ಆ ಗಾಡಿಗೆ ಹಾಕಬೇಕು ಈಗ. ಮತ್ತು ನೋಡ್ರಿ ಇಲ್ಲಿ ಅನ್ಲೋಡ್ ಮಾಡಕತ್ತಾರೆ ಈಗ.
ಬಾಕ್ಸ್ ಎಲ್ಲ ಕೆಳಗೆ ಇಳಿಸ್ಬೇಕು, ಇಳಿಸಿ ಅವು ಶೋರೂಮ್ಗೆ ಹೋಕ್ಕವು. ಅದು ಚೇರ್ ಅಷ್ಟೇ ಆ ಗಾಡಿಗೆ ಹಾಕ್ಬೇಕು. ಮತ್ತೀಗ ಅಲ್ಲಿ ನೋಡಿ ಮಾಡಕತ್ತಾರ, ಇಲ್ಲ ನೆಲ್ದಾಗ ಇಡತ್ತಾರ. ಇದು ಗಾಡಿ ಅವ್ರು ಖಾಲಿ ಮಾಡಕತ್ತಾರ, ಎಲ್ಲ ಮಟ್ರಲ್ಲೆಲ್ಲ ಕೆಳಗೆ ಇಳಿಸತ್ತಾರ ನೋಡ್ರಿ. ಇದು ಇಳಿಸಿ ಪೂರ ಬಾಕ್ಸ್ ಐಟಮ್ ಎಲ್ಲ ಮತ್ತು ಶೋರೂಮ್ಗಂತೆ. ಇದಕ್ಕೆ ಚೇರ್ ಅದಾವಲ್ಲ ನಮ್ಮಂಥ ಚೇರ್, ಅದಕ್ಕೆ ಚೇರ್ ಹಾಕ್ಬೇಕು ಇದಕ್ಕೆ ಗಾಡಿಗೆ. ಪೂರ ನಮ್ಮ ಗಾಡಿ ಖಾಲಿ ಮಾಡಿ ಸೀದಾ ಇದು ಅಲ್ಲಿ ನಿಂದ್ರಿಸಿ ಬಂದೇನಿ. ಆ ಕಾರ್ ಐತಲ್ಲ, ಆ ಕಾರಿಂದ ಐತೆ ನಮ್ಮ ಗಾಡಿ, ಅಲ್ಲೇ ನಿಂದ್ರಿಸಿ ಬಂದೇನಿ. ಈಗ ಇರ್ಲಿ ಬಿಡ್ರಿ, ಅಲ್ಲೇ ಇರಲಿ ಇರ್ಪಾನನ್ನಾರ ಗಾಡಿ ತೊಗೊಂಬಂದಿಲ್ಲ ಸೈಡ್ ಹಚ್ಚಿದ್ರಿಗೆ. ಇದೊಂದು ಗಾಡಿ ಈಗ ರಿವರ್ಸ್ ಹಾಕ್ತಾರೆ. ರಿವರ್ಸ್ ಹಾಕಿ ನಮ್ಮ ಗಾಡಿ ಹಚ್ಚಿದ್ವಲ್ಲ ಸೇಮ್ ಹಂಗೆ ಹಚ್ಚಿ ಇದಕ್ಕೆ ಕ್ರಾಸಿಂಗ್ ಮಾಡ್ಬೇಕೀಗ. ಆಯ್ತೀಗ ಬಡಾನ ಇದೊಂದು ಗಾಡಿ ಖಾಲಿ ಮಾಡೋಣ. ಖಾಲಿ ಮಾಡಿ ಅವು ಚೇರೆಲ್ಲ ಈ ಗಾಡಿ ಕ್ರಾಸಿಂಗ್ ಮಾಡ್ಬೇಕು. ಇವು ಬಾಕ್ಸ್ ಐಟಮ್ ಎಲ್ಲ ಸೀದಾ ಶೋರೂಮ್ಗೆ ಹೋಯ್ತಾರೆ ಅವರು ಇರ್ಪಾನ್ ಅನ್ನಾರ. ಬರ್ರಿ ಇದೊಂದು ಗಾಡಿ ಖಾಲಿ ಮಾಡೋಣ, ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅವ್ರಿಗೆ. ಫೈನಲ್ ಆಗಿ ಇರ್ಪಾನ್ ಅನ್ನಾರ ಗಾಡಿನೂ ಖಾಲಿ ಆಗಕ್ಕೆ ಬಂತೀಗ. ಇನ್ನೊಂದು 10-15 ಕುರ್ಚಿ ಅದಾವೆ. ಯಾಕಂದ್ರೆ ಅದು ಬಂಡಲ್ ಕುಂದ್ರಲಿಲ್ಲ ಗಾಡಿ ಒಳಗೆ, ಅದಕ್ಕೆ ಈಗ ಬೇರೆ ಕಡೆ ಜಾಗ ಮಾಡಿ ಹಾಕತ್ತಾರ. ಎಲ್ಲ ಅಪ್ಪ 2 ಹಾಕ್ರಿ ಅಂತ ಹೇಳಿನಿಗೆ ಅವ್ರಿಗೆ ಮ್ಯಾಗ ನೋಡ್ರಲ್ಲ. ಅದ ಗಾಡಿಗೆ ಮತ್ತು 2 ಚೇರ್ ಹಾಕತ್ತಾರ ಈಗ ಅವ್ರಿ. ನಮ್ಮ ಗಾಡಿ ಇಲ್ಲೈತಿ, ಈ ಕಾರಿಂದ ತರವೇನಿಲ್ಲ. ನಾವು ಹೋಗ್ಬೇಕಾರೆ ಹಂಗೆ ಸೈಡ್ ತೊಗೊಂಡು ಹೋದ್ರತ್ತ, ಇಲ್ಲ ಇಲ್ಲಿ ಮುಂದೆ ಹೋಗಿ ಯೂಟರ್ನ್ ಮಾಡಿದ್ರು ಬರ್ತೈತಿ. ಆ ಇಳಿಸಿ ಬಾಕ್ಸ್ ಸೇರ್ಕೋಬೇಕು ಈಗ ಅವ್ರು. ಬಾಕ್ಸ್ ಸೇರ್ಕೊಂಡು ಸೀದಾ ಮತ್ತೆ ಶೋರೂಮ್ ಕಡೆ ಹೋಗ್ಬೇಕು. ಫೈನಲ್ ಆಗಿ 2 ಗಾಡಿ ಖಾಲಿ ಆದವು. ಈಗ ಇರ್ಪಾನ್ ಅನ್ನಾರ ಗಾಡಿಯಾಗಿನ ಮಟ್ರಲ್ಲ ಅವ್ರು ಶೋರೂಮ್ ಗಳಿಸ್ತಾರೆ. ಈಗ ಅಲ್ಲೇ ಅವರು ಹೋಗಲಿ, ನಾವು ಈಗ ಶೋರೂಮ್ ಕಡೆನೇ ಹೋಗೋಣ. ಯಾಕಂದ್ರೆ ನಮ್ಗೆ ಸೀಲದು ಹಾಕಿ ಕೊಡ್ಬೇಕು ಅವ್ರು. ಅದ್ರ ಸಂಬಂಧ ಅಲ್ಲೇ ಬರ್ರಿ ಅನ್ನತ್ತಾರೆ. ಹೋಗ್ಬರ್ರಿ ಸೀದಾ ಶೋರೂಮ್ ಕಡೆ. ಅವರು ಈ ಕಡೆಯಿಂದ ಹೋದ್ರೆ ನಾವು ಈ ಕಡೆಯಿಂದ ಹೋಗೋಣ. ಯಾಕಂದ್ರೆ ನಾವು ಇಲ್ಲೇ ಗಾಡಿ ಒಳಿಸಿ ನಿಂದಿರ್ಸಿದ್ವಿ. ಇದೇ ಗಾಡಿಗೆ ನೋಡ್ರಿ ನಮ್ಗೆ 2 ಗಾಡಿ ಮಾಲೆ ಕ್ರಾಸಿಂಗ್ ಮಾಡಿದ್ದು ಪೂರ ಚೇರಂತೂ ಕ್ರಾಸಿಂಗ್ ಆತ. ಈಗ ಬಾಕ್ಸ್ 11 ಬಾಕ್ಸ್ ಅದಾವಲ್ಲ ಅವ್ರ ಗಾಡಿಯಾಗ, ಅವು ಅಲ್ಲಿ ಶೋರೂಮ್ ಗಳಿಸ್ತಾರೆ. ಟೈಮ್ ಈಗ ಎಷ್ಟು ಆತಂದ್ರೆ ಕರೆಕ್ಟ್ 8 ಗಂಟೆ ಆತ. 6ಕ್ಕೆ ಬಂದರು 2 ತಾಸು ಆಯ್ತು ಇಲ್ಲಿ ಖಾಲಿ ಮಾಡೋಕ್ಕೆ. ಇದು ಬಿಲ್ಡಿಂಗಿಂದ ಹೋಗಿದ್ದಲ್ಲಿ ಇಂದ ಪೂರ ದೊಡ್ಡ ಬಿಲ್ಡಿಂಗ್ ಐತಿದೆ ವೈಟ್ ಕಲರಿಂದ. ಈ ಬಿಲ್ಡಿಂಗ್ ಹೆಸರು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗೈತಿ, ಆದ್ರೆ ಈ ಬಿಲ್ಡಿಂಗ್ ಹೆಸರು ನಮಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಅವ್ರು ಏನ ಅಂದ್ರೆ ನಾವು ಹಂಗೆ ಬಂದ್ವಿ ಸೀದಾ ಇಲ್ಲಿ. ಹಿಂಗೆ ಸೀದಾ ಹೋದ್ರೆ ಹಂಪಿ ರೋಡ್ ಅದು. ಇದು ಹಂಪಿ ರೋಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೇ ರೈಟ್, ಈ ಕನಕದಾಸ್ ಸರ್ಕಲಿಂದ ಇಲ್ಲೇ ರೈಟ್ ಹೋದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೈತಿ. ಆದರೆ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು. ಲೆಫ್ಟ್ ಹೊಡೆದು ಸೀದಾ ಅವ್ರ ಶೋರೂಮ್ ಕಡೆ ಹೋಗ್ಬೇಕು. ಇರ್ಪಾನ್ ಅನ್ನಾರ ಮುಂದೆ ಹೋದ್ರೆ ಅಲ್ಲಿ ನಾವೀಗ ಹಿಂಗೆ ಹೋಗ್ಬೇಕು ಸೀದಾ. ಈಗ ಅಲ್ಲಿಂದ ಅವ್ರ ಶೋರೂಮ್ ಕಡೆ ಬಂದೀವಿ. ಇರ್ಪಾನ್ ಅನ್ನಾರ ಗಾಡಿ ಇಲ್ಲಿ ಮತ್ತೆ ಖಾಲಿ ಮಾಡಕತ್ತಾರೆ ಈಗ ಅವ್ರು. ಇದಾದ ನಾವು ಬಂದಿದ್ದು ವೆಂಕಟೇಶ್ವರ ಟ್ರೇಡರ್ಸ್. ಇದೇನು DCB ಬ್ಯಾಂಕ್ ಪುನೀತ್ ರಾಜ್ಕುಮಾರ್ ಸರ್ಕಲ್ ಐತಲ್ಲ, ಅಲ್ಲೇ ಅದ್ರ ಮುಂದೆ ಬಂದರೆ ಐತಿ ಸೀದಾ ಖಾಲಿ ಮಾಡೋಕ್ಕಾಗೈತಿ. ಫೈನಲಾಗಿ ಎಲ್ಲ ಬಿಲ್ ಅದು ರಿಸೀವ್ ಮಾಡಿಸ್ಕೊಂಡು ಬಂದ್ವಿ. ಇದೆ ಪುನೀತ್ ರಾಜ್ಕುಮಾರ್ ಸರ್ಕಲ್. ಇಲ್ಲೇ ನಾವು ರೈಟ್ ಹೊಡೆದ ಹೋಗ್ಬಿಡೋನಿಗೆ ಸೀದಾ. ರೈಟ್ ಹೊಡೆದ್ರೆ ಹೊರಗೆ ಹೋಗ್ತೀವಿ ಹಂಪಿ ರೋಡಿಗೆ ಟಚ್ ಆಗಿ. ಬಸವೇಶ್ವರ ಇದಕ್ಕೆ ಬಂದೀವಿ ಸರ್ಕಲಿಗೆ. ಇಲ್ಲಿಂದ ಲೆಫ್ಟ್ ಹೊಡಿಬೇಕಾ. ಇಲ್ಲಿ ಐತೆ ನೋಡ್ರಿ, ಇದು ನೀಲ್ಕಮಲ. ಇಲ್ಲಿ ಖಾಲಿ ಮಾಡ್ತೀವಿ ನಾವು. ಅಲ್ಲಿ ಅಂಡರ್ಗ್ರೌಂಡ್ನಾಗ ಐತೆ ನೋಡ್ರಿ ನೀಲ್ಕಮಲ ಅಂತೇಳಿ, ಅಲ್ಲಿ ಖಾಲಿ ಮಾಡ್ತೀವಿ ಗಾಡಿ. ಅದೇ ಫರ್ನಿಚರ್ ಗ್ಯಾಲ್ರಿ ಅಂತಂತೇಳಿ ಅಂಗಡಿ ಹೆಸರು. ಈಗ ಹಂಪಿ ರೋಡ್ ಇದೆ, ಇಲ್ಲಿ ಮುಂದೆ ಹೋಗಿ ರೈಟ್ ಹೊಡಿಬೇಕು. ರೈಟ್ ಹೊಡೆದ್ರೆ ಸೀದಾ ಬ್ರಿಡ್ಜಿಗೆ ಹೋಗ್ತಿ. ತುಂಗಭದ್ರಾ ಡ್ಯಾಮ್ ಐತಲ್ಲ ಅಲ್ಲೇ ಹೋಗ್ತಿ. ಫೈನಲ್ ಆಗಿ ಹೊಸಪೇಟೆ ಸಿಟಿ ಬಿಟ್ಟು ಹೊರಗೆ ಬಂದ್ವಿ. ಇಲ್ಲೇ ನೋಡ್ರಿ ಇನ್ನೂ 145 ಕಿಲೋಮೀಟ್ರ್ ಐತಿ ಇಲ್ಲಿಂದ ಹುಬ್ಳಿ ಕರೆಕ್ಟ್. ಬರ್ರಿ ಈಗ ಎಲ್ಲಿದೇನಂದ್ರೆ ತುಂಗಭದ್ರಾ ಡ್ಯಾಮ್ ಅದ ಬ್ರಿಡ್ಜ್ ಕೆಳಗದೆ ನೋಡ್ರಿ. ಈಗ ನಾನು ಇದು ನೋಡ್ರಿ ತುಂಗಭದ್ರಾ ಡ್ಯಾಮ್. ಟೈಮ್ ಈಗ ಕರೆಕ್ಟ್ 8:45 ಆತ. ಆದರೆ ಇಲ್ಲಿ ಟ್ರಾಫಿಕ್ ಭಾಳ ಆಗತೈತಿ ಈಗ. ಯಾಕಂದ್ರೆ ಇಲ್ಲೆಲ್ಲ ರೋಡ್ ಮುಂದೆ ಕಟ್ ಮಾಡಾರಲ್ಲ, ಅದ್ರ ಸಂಬಂಧ ಹೈವೇ ಮಾಡೋ ಸಂಬಂಧ ಅವ್ರು ಇಲ್ಲೇ ಟ್ರಾಫಿಕ್ ಭಾಳ ಆಕೈತಿ.
ಈಗ ಇಲ್ಲೇ ಒಂದು 10-15 ನಿಮಿಷ ಆಯ್ತು ನಾವು ಸಿಕ್ಕೊಂದಿಗೆ ಹಂಗೆ ಹೋಗ್ಬೇಕು ಇಲ್ಲಿ ಹೈವೇದಾಗ. ನೋಡ್ರಿ ಮತ್ತೆ ರೋಡ್ ಕಟಿಂಗ್ ಮಾಡಿಬಿಟ್ರ ಇಲ್ಲಿ, ಮತ್ತೆ ಇಲ್ಲೇ ಟ್ರಾಫಿಕ್ ಹಂಗೆ ಹೋಗ್ಬೇಕು ಇಲ್ಲಿ ಎಲ್ಲ ಕಡೆ. ಇದು ಹೈವೇನ ಮೊದ್ಲಿಂದ, ಆದರೆ ಈಗ ರೋಡ್ ಕೆಲಸ ಮಾಡೋ ಸಂಬಂಧ ಎಲ್ಲ ಕಡೆ ಕಟ್ ಮಾಡ್ರಿ. ಈಗ ನಾನು ಟೋಲ್ ಸಮೀಪ ಬಂದಂಗೆ ಎಲ್ಲ ಜಾಮ್ ಭಾಳ ಆಗೈತಿದ್ದೆ ನೋಡ್ರಲ್ಲಿ. ಅಷ್ಟು ಪೂರ ಮುಂದೆ ಜಾಮ್ ಆಗೈತಿ. ಅಲ್ಲಿಂದನ ಪೂರ ಹಿಂಗೆ ಸಣ್ಣಗೆ ಹೋಗೋದು ಹಗುರಕ್ಕೆ ಟೋಲ್ ಮಾತ್ರ ಟಚ್ ಆಗೈತಿ ಇದು ಜಾಮ್. ಯಾಕಂದ್ರೆ ರೋಡ್ ಮಾಡತ್ತಾರಲ್ಲ ಇದು ಅದ್ರ ಸಂಬಂಧ. ಹಾಗೆ ಟ್ರಾಫಿಕ್ ಎಲ್ಲ ದಾಟಿ ಈಗ ಟೋಲ್ ಕಡೆ ಇಲ್ಲೇ ಸೈಡ್ ಹಾಕೀವಿ. ಇಲ್ಲೇ ನಾಷ್ಟ ಮಾಡ್ಬೇಕು. ಈಗ ಇರ್ಪಾನ್ ಅನ್ನಾರ ಕೇಳಿದೆ, ಫೋನ್ ಹಚ್ಚಿದ್ದೆ ಅವ್ರು ಟ್ರಾಫಿಕ್ನಾಗ ಅದೇನ್ರಿ ಇನ್ನೂ ಬರತ್ತೇನಂತಂದ್ರೆ ಅಕ್ಕ ಬರ್ರಿ ಅಂತ ಹೇಳಿ ಈಗ ಅವ್ರಿಗೆ ಇಲ್ಲೇ ನಾಷ್ಟದ ಅಂಗಡಿ ಇತ್ತು. ಇನ್ನೂ ಟ್ರಾಫಿಕ್ನಾಗ ಅದಾರಂತ ನಾವೀಗ ಟ್ರಾಫಿಕ್ ಕುಲ್ಲ ಮಾಡಿ ಸೀದಾ ಇಲ್ಲೇ ಗಾಡಿ ಸೈಡ್ ಹಾಕೀವಿ. ಇದೇ ನಾಷ್ಟದ ಅಂಗಡಿ ಐತಿ, ಇಲ್ಲೇ ನಾಷ್ಟ ಮಾಡಿ ಹೋದ್ರ ಅಂತ ಹೇಳಿ ಪದ್ಧತಿ ಮಾಡಿದ್ವಿ. ಈಗ ಹೋಗೋಣ ಇಲ್ಲಿಂದ. ಟೈಮ್ ಈಗ ಕರೆಕ್ಟಾಗಿ 9 ಗಂಟೆ ಆಯ್ತು. ಇಲ್ಲೇ ನಾಷ್ಟ ಅದು ಮಾಡಿ ಬಿಡ್ತಾವಂತೇಳಿ ನಿಂತಿದ್ವಿ. ಎಲ್ಲಿದೆಪ್ಪ ಅಂದ್ರೆ ಈಗ ಟೋಲ್ನಾಗ ಅದೀವಿ, ಹೊಸಪೇಟೆ ಟೋಲ್ನಾಗ. ಇದೇ ಟೋಲ ಹೊಸಪೇಟೆ ಇದೆ, ಇಲ್ಲೇ ನಿಂತಿದ್ವಿ. ಯಾಕಂದ್ರೆ ನಾಷ್ಟ ಮಾಡೋ ಸಂಬಂಧ ನಿಂತಿದ್ವಿ. ಇಲ್ಲಿ ನಾಷ್ಟ ಮಾಡಿ ಬಿಟ್ಟೇವಿ ಈಗ ಸೀದಾ. ಇದೊಂದು ಟೋಲ್ ಪಾಸ್ ಮಾಡ್ಕೊಂಡು ಹೋದ್ರಾತಿಗೆ. ಟೋಲ್ ಗೇಟು ಓಪನ್ ಆತ. ಇದೇನು ಬ್ರಿಡ್ಜ್ ಕಾಣ್ತೈತಲ್ಲ, ಇದು ಸೀದಾ ಬಿಜಾಪುರ ಮತ್ತು ಇದಕ್ಕೆ ಸೊಲ್ಲಾಪುರ, ಗುಲ್ಬರ್ಗ ಹಿಂಗೆ ಹೋಗತ್ ನೋಡ್ರಿ ಅದು ಬ್ರಿಡ್ಜ್. ನಾವು ಅದ್ರ ಬುಡಕಾಶಿ ಹೋಗ್ಬೇಕು ಸೀದಾ. ಇಲ್ಲಿಂದ ನಾಷ್ಟಪ್ಪ ನಮಗೆ ಒಂದೇ ರೋಡ ಈಗ ಹುಬ್ಳಿ ಮಠನು. ಅಲ್ಲಿಂದ ನಾಷ್ಟ ಮಾಡಿ ಸೀದಾ ಈಗ ಕೊಪ್ಪಳ ಸಮೀಪ ಬಂದೀವಿ ನೋಡ್ರಿ. ಅಲ್ಲೆಲ್ಲ ಹಂಗೆ ಕಾಣ್ತೈತಿ ಅದು. ಇನ್ನು ಗದಗ 65 ಕಿಲೋಮೀಟ್ರ್ ಐತಿ. ಲೈಕ್ ನೋಡ್ರಿ ಹುಬ್ಳಿ ಇನ್ನೂ 120 ಕಿಲೋಮೀಟ್ರ್ ಕರೆಕ್ಟ್. ಅಂದ್ರೆ ಇದು ಕೊಪ್ಪಳ ಕಡೆ ಅದೇನೋ ಈಗ ಕರೆಕ್ಟ್. ಇದೇ ರಿಂಗ್ ರೋಡ್. ಅಲ್ಲಿ ಸಿಟಿ ಒಳಗೆ ಸಿಕ್ಕೈತಿ, ಅಲ್ಲಿ ಒಂದು ರೋಡ್ ಬೇರೆ ಐತಿ. ಕರೆಕ್ಟಿಗೆ ಟೈಮ್ 10 ಗಂಟೆ ಆಯ್ತು. ಎಲ್ಲಿ ಮಠ ಬಂದೆ ಅಂದ್ರೆ ತಳಕಲ್ ಬಸ್ ಸ್ಟಾಪ್ ನೋಡ್ರಿ. ಅದು ಇಲ್ಲೇ ತಳಕಲ್ ಆಗದೀವಿ. ಇಲ್ಲಿಂದ ನಮ್ಗೆ ಇನ್ನೂ ಕರೆಕ್ಟ್ ಹುಬ್ಳಿ ಒಂದು 100 ಕಿಲೋಮೀಟ್ರ್ ಆಕೈತಿ. 12-12:30 ಮಟ್ಟ ಹೋಗ್ಬೋದು ನಾವು ಹುಬ್ಳಿಗೆ. ಯಾಕಂದ್ರೆ ಇದು ರೋಡ್ ಭಾಳ ಜಂಪ್ ಆಕೈತಿ, ಅದ್ರ ಸಂಬಂಧ ಅಷ್ಟು ಹೋಗಿಲ್ಲೇ. ಮತ್ತು ಬೇರೆ ಆಪ್ಷನ್ನೇ ಇಲ್ಲ ರೋಡ್ ಬಿಟ್ಟು. ಈಗ ಎಲ್ಲಿ ಮಟ್ಟ ಬಂದಿತ್ತು ಅಂದ್ರೆ ಕರೆಕ್ಟ್ ಈಗ ಗದಗ ರೀಚ್ ಆಗಿದೆ. ಇಲ್ಲಿಂದ ಇನ್ನೂ ಹುಬ್ಳಿ ಕರೆಕ್ಟ್ 60 ಕಿಲೋಮೀಟ್ರ್ ಐತಿ ನಮಗೆ ನೋಡ್ರಿ. ಇಲ್ಲೇ ಗದಗ ರಿಂಗ್ ರೋಡ್ನಾಗ ಅದೀನಿ. ಅಲ್ಲಿ ಹಿಂದೆ RTO ಹಿಡಿಯತ್ತಿದ್ದ, ಅದಕ್ಕೆ ವಿಡಿಯೋ ಮಾಡೋಕೆ ಹೋಗಲಿಲ್ಲ. ತುಂಬ ಬಂದೆ. ಈಗ ಇರ್ಪಾನ್ ಅನ್ನೋರು ನಮ್ಮ ಹಿಂದೆ ಅದಾರ, ಅವ್ರಿಗೆ ಫೋನ್ ಮಾಡಿ ಹೇಳೀನಿ RTO ಹಿಡಿಯತ್ತಾರ ನೋಡ್ರಿ ಇಲ್ಲಿ ಅಂತೇಳಿ. ಆಯ್ತಪ್ಪ ಅಂತ ಹೇಳಿದ್ರು ಅವ್ರಿಗೆ. ಕರೆಕ್ಟಾಗಿ ಹುಬ್ಳಿ ಇನ್ನೂ 4 ಕಿಲೋಮೀಟ್ರ್ ಐತಿ. ಈಗ ಎಲ್ಲಿ ಮಠ ಬಂದೆಪ್ಪ ಅಂದ್ರೆ ಅನ್ನಿಗಿರಿ ರೀ ತೆಗಿನಿಗೆ. ಈಗ ಟೈಮ್ 11:30 ಆಗೈತಿ. ಇನ್ನೊಂದು 4 ಕಿಲೋಮೀಟ್ರ್ ಅಂದ್ರೆ ಇನ್ನೊಂದು ಅರ್ಧ ತಾಸು 1 ತಾಸಾರ ಬೇಕು ಹೋಗಕ್ಕೆ. ಬರ್ರಿ ಹೋಗೋಣ. ಇವತ್ತು ಮಂತ್ ಎಂಡ್ ಮತ್ತು ಇವತ್ತು ಲೋಡಿಂಗ್ ಹಾಕ್ಕಾವ. ಲೋಡಿಂಗ್ ಆದ್ರೆ ಲೋಡಿಂಗ್ ಮಾಡಿದ್ರಾತಿ ಇವತ್ತು. ಯಾಕಂದ್ರೆ ಮತ್ತು ನಾಳೆ ನಾಡ್ದು 2 ದಿನ ಕಂಪ್ನಿ ಬಂದ್ ಐತೆ ಅದ್ರ ಸಂಬಂಧ. ಹಿಂಗೆ ಸೀದಾ ಹೋಗೈತೆ ಅನ್ನಿವರಿಗೆ ಒಳಗೆ. ಆದ್ರೆ ನಾವು ಹಿಂಗೆ ಹೊರಗೆ ಹೋಗೋಣ. ಫೈನಲ್ ಆಗಿ ನೆಲ್ಲುಡಿ ಟೋಲಿಗೆ ರೀಚ್ ಆದ. ಈಗ ಟೈಮ್ 11:50 ಆತಿಗೆ. ಮಳೆ ಮಾಡಿ ನೋಡಿದ್ರೆ ಮುಂದೆ ಭಾಳ ಐತಿ. ಈಗ ಮಳೆ ಹಾಕೈತಿವೋ ಏನೋ ಗೊತ್ತಿಲ್ಲ. ಹುಬ್ಳಿ ಎಂಟ್ರಿ ಆದ್ಕೊಳ್ಳೇನ ನೋಡ್ರಿ ಮಳೆ ಚಲೋ ಆತ. ಸಣ್ಣಗೆ ಬರಾಕತ್ತೈತಿ. ಈಗ ಜಸ್ಟ್ ಚಲೋ ಆಗೈತಿ. ಆದ್ರೆ ಮೊದ್ಲೇನ ಆಗಿ ಹೋಗೈತಿ ಏನೋ ಇಲ್ಲಿ ಗೊತ್ತಿಲ್ಲ. ನಮಗಂಕ್ಯಾರ ಒಂದು ಹನಿ ಮಳೆ ಸಿಕ್ಕಿಲ್ಲ ಎಲ್ಲಿ. ಆದ್ರೆ ಈಗ ನೋಡ್ರಿ ಜಸ್ಟ್ ಇದೆ ರಿಂಗ್ ರೋಡ್ನಾಗ ಆಗತೈತಿ. ಈಗ